ಹಾಯ್ ಎಲ್ಲರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಪೈಥನ್ ಬೇಸಿಕ್ ಇನ್ಸ್ಟಾಲೇಷನ್ ಮತ್ತು ಸೆಟಪ್ ಮಾಡೋಣ. ಸೊ ಫಸ್ಟ್ ಸ್ಟೆಪ್, ನೀವು ನಿಮ್ಮ ಬ್ರೌಸರನ್ನು ಓಪನ್ ಮಾಡಿ. ಇಂಟರ್ನೆಟ್ ಎಕ್ಸ್ಪ್ಲೋರ್ ಇರ್ಬೋದು ಅಥವಾ ಕ್ರೋಮ್ ಅಥವಾ ಮೈಕ್ರೋ ಫೈರ್ಫಾಕ್ಸ್ ಬ್ರೌಸರ್. ಅದರಲ್ಲಿ www.python.org ಅಂತ ಹೊಡೆದಾಯ್ತು. python.org ಕೊಟ್ಟರೆ ಈ ಪೇಜ್ ಓಪನ್ ಆಗ್ತದೆ. ಅಲ್ಲಿ ನೀವು ಡೌನ್ಲೋಡ್ಸ್ ಮೇಲೆ ಹೋವರ್ ಮಾಡಿದರೆ ಪೈಥನ್ 3.8 ಯಾವುದೋ ಒಂದು ಲೇಟೆಸ್ಟ್ ವರ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೇವ್ ಆಪ್ಷನ್ ಬರ್ತದೆ ಕೆಳಗೆ. ಆ ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಅದಾದ ಮೇಲೆ ಇದು ಒಂದು ಆಪ್ಷನ್. ಇನ್ನೊಂದು ಆಪ್ಷನ್ ಏನಂದರೆ, ಇಲ್ಲಿ ಪೈಥನ್ ಅಂತ ನೀವು ಗೂಗಲ್ ಮಾಡಿದರೆ ಅದರಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಆ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಪೇಜ್ ಓಪನ್ ಆಗ್ತದೆ. ಅಲ್ಲಿ ನಿಮ್ಮ ಲೇಟೆಸ್ಟ್ ಡೌನ್ಲೋಡ್ ಪೈಥನ್ನ ಕ್ಲಿಕ್ ಮಾಡಿದರೆ ಆಯಿತು. ಸೊ ಒಂದು ಸತಿ ಡೌನ್ಲೋಡ್ ಆದ ಮೇಲೆ ಇಲ್ಲಿ ಓಪನ್ ಫೋಲ್ಡರ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಯಾವ ಫೋಲ್ಡರಲ್ಲಿ ಡೌನ್ಲೋಡ್ ಆಗಿದೆ ಅದು ಕಾಣಿಸ್ತದೆ. ಅದರಲ್ಲಿ ನೀವು ಡಬಲ್ ಕ್ಲಿಕ್ ಮಾಡಬೇಕು. ಸೊ ಡಬಲ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಇದನ್ನೆಲ್ಲ ಮಿನಿಮೈಸ್ ಮಾಡ್ತೇನೆ. ಸೊ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಬೇಕಿದ್ರೆ ಫಸ್ಟ್ ಇಂಪಾರ್ಟೆಂಟ್ ಇಸ್ ಆ್ಯಡ್ ಪೈಥನ್ 3.8 ಟು ಪಾತ್ ಇದೆಯಲ್ಲ, ಅದನ್ನು ಚೆಕ್ ಮಾಡಬೇಕು. ಚೆಕ್ ಮಾಡಲಿಲ್ಲ ಅಂದರೆ ವರ್ಕ್ ಆಗೋದಿಲ್ಲ. ಅದನ್ನು ಚೆಕ್ ಮಾಡಿಬಿಟ್ಟು ಇಲ್ಲಿ ಇನ್ಸ್ಟಾಲ್ ನಾವು ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಸೊ ನಿಮ್ಮ ಪೈಥನ್ ಇನ್ಸ್ಟಾಲೇಷನ್ ರನ್ ಆಗ್ತದೆ ಇಲ್ಲಿ. ಓಕೆ, ಸೊ ನಿಮ್ಮದು ಇನ್ಸ್ಟಾಲೇಷನ್ ಆದ ಕೂಡಲೇ ಈ ವಿಂಡೋ ಓಪನ್ ಆಗ್ತದೆ. ಇಲ್ಲಿ ಕ್ಲೋಸ್ ಮಾಡಿದರೆ ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ ಏನು ಮಾಡುವ ಅಂದರೆ, ನಾವೊಂದು IDE ಅಂದರೆ ನಿಮ್ಮ ಕೋಡಿಂಗ್ ಮಾಡಲಿಕ್ಕೆ ಒಂದು ಟೆಕ್ಸ್ಟ್ ಪ್ಯಾಡ್ ಅಥವಾ ನೋಟ್ ಪ್ಯಾಡ್ಗಿಂತ ಕೋಡಿಂಗ್ ಮಾಡಲಿಕ್ಕಂತ ಸ್ಪೆಸಿಫಿಕ್ಲಿ ಒಂದು ಆ್ಯಪ್ ಇದೆ. ಅದನ್ನು ಡೌನ್ಲೋಡ್ ಮಾಡುವ. ಅದಕ್ಕೆ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಅಂತಾರೆ. ಸೊ ನೀವು ಗೂಗಲ್ನಲ್ಲಿ ಪೈಚಾರ್ಮ್ ಅಂತ ಕೊಟ್ಟರೆ ಹೀಗೆ ಓಪನ್ ಆಗ್ತದೆ. PYCHARM. ಅದರಲ್ಲಿ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಅದು ನಿಮ್ಮನ್ನು ಈ ಪೇಜಿಗೆ ಕರ್ಕೊಂಡು ಹೋಗ್ತದೆ. ಡೌನ್ಲೋಡ್ ಪೈಚಾರ್ಮ್ ಅಂತ ಬರ್ತದಲ್ಲ, ಅಲ್ಲಿ ನೀವು ಕಮ್ಯುನಿಟಿ ಇದೆಯಲ್ಲ, ಪ್ರೊಫೆಷ್ನಲ್ ಅಲ್ಲ ಕಮ್ಯುನಿಟಿ, ಇದು ಫ್ರೀ ಓಪನ್ ಸೋರ್ಸ್, ಇದರ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಸೊ ಇಲ್ಲಿ ನಿಮ್ಮ ಡೌನ್ಲೋಡ್ ಸ್ಟಾರ್ಟ್ ಆಗ್ತದೆ. ನೀವು ಡೈರೆಕ್ಟ್ ಹೋಗೋದಿದ್ರೆ ಇಲ್ಲಿ JetBrains www.jetbrains.com/PYCHARM ಅಂತ ಕೊಟ್ಟರೆ ಈ ಪೇಜ್ ಓಪನ್ ಆಗ್ತದೆ. ಅದರಲ್ಲಿ ನೀವು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಆ ಪೇಜಿಗೆ ಕರ್ಕೊಂಡು ಹೋಗ್ತದೆ. ಓಕೆ, ಸೊ ಇಲ್ಲಿ ನಾನು ಕೆಳಗೆ ಸೇವ್ ಅಂತ ಕೊಡ್ತೇನೆ. ಇದು ಆಲ್ಮೋಸ್ಟ್ 300 MB ಇದೆ. ಸೊ ನಿಮ್ಮ ಇಂಟರ್ನೆಟ್ ಸೈಜ್ ನೋಡಿಕೊಂಡು ನೀವು ಡೌನ್ಲೋಡ್ ಮಾಡಬೇಕಾಗ್ತದೆ. ಇಲ್ಲಿಗೆ ಡೌನ್ಲೋಡ್ ಆಗೋ ತನಕ ಈ ವಿಡಿಯೋ ಪಾಸ್ ಮಾಡ್ತೇನೆ. ಓಕೆ, ಸೊ ನಿಮ್ಮ ಡೌನ್ಲೋಡ್ ಕಂಪ್ಲೀಟ್ ಆದಮೇಲೆ ನೀವು ಇಲ್ಲಿ ಓಪನ್ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಎಲ್ಲಿ ಡೌನ್ಲೋಡ್ ಆಗಿದೆ ಅಲ್ಲಿ ಬರ್ತದೆ. ಅಲ್ಲಿ ನೀವು ಡಬಲ್ ಕ್ಲಿಕ್ ಮಾಡಿದರೆ ಆಯಿತು. ನಾನು ಇದನ್ನೆಲ್ಲ ಮಿನಿಮೈಸ್ ಮಾಡ್ತೇನೆ. ಡಬಲ್ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಪೈಚಾರ್ಮ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗ್ತದೆ. ಹೀಗೆ ಆಪ್ಷನ್ ಕೇಳ್ತದೆ. ಅಲ್ಲಿ ನಾನು ಎಸ್ ಅಂತ ಕೊಡ್ತೇನೆ. ಎಸ್ ಅಂತ ಕೊಟ್ಟ ಮೇಲೆ ನಾನು ನೆಕ್ಸ್ಟ್ ಕೊಡ್ತೇನೆ. ಎಲ್ಲ ನೆಕ್ಸ್ಟ್ ಅಂತ ಕೊಡ್ತಾ ಹೋಗ್ತೇನೆ. ಎಲ್ಲ ಡಿಫಾಲ್ಟ್ ಆಪ್ಷನ್. ಇಲ್ಲಿ ಇನ್ಸ್ಟಾಲ್ ಅಂತ ಕೊಡ್ತೇನೆ. ಸೊ ಇದು ಆಗೋ ತನಕ ವಿಲ್ ವೆಯ್ಟ್. ಪಾಸ್ ಮಾಡ್ತೇನೆ ವಿಡಿಯೋ. ಓಕೆ, ಸೊ ನಾನು ಇಲ್ಲಿ ರನ್ ಪೈಚಾರ್ಮ್ ಕ್ಲಿಕ್ ಮಾಡಿಬಿಟ್ಟು ಫಿನಿಶ್ ಅಂತ ಕೊಡ್ತೇನೆ. ಇದು ನಿಮ್ಮ ಪೈಚಾರ್ಮ್ ಓಪನ್ ಆಗ್ತದೆ. ವೆಯ್ಟ್, ಇಲ್ಲಿ ಇಟ್ ಓಪನ್ಸ್. ಓಕೆ, ಸೊ ಫಸ್ಟ್ ಟೈಮ್ ಓಪನ್ ಆದಾಗ ಇದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೇಳ್ತದೆ. ಇಲ್ಲಿ ನಾನು ನೆಕ್ಸ್ಟ್ ಅಂತ ಕೊಡ್ತೇನೆ, ಕಂಟಿನ್ಯೂ. ಅದಾದಮೇಲೆ ಡೋಂಟ್ ಸೆಂಡ್. ಸೊ ದಿಸ್ ಇಸ್ ಪೈಚಾರ್ಮ್. ಇದನ್ನೆಲ್ಲ ನಾನು ಸ್ಕಿಪ್ ಮಾಡ್ತೇನೆ. ಸ್ಕಿಪ್ ರಿಮೈನಿಂಗ್ ಆ್ಯಂಡ್ ಡಿಫಾಲ್ಟ್ಸ್. ಅದು ಡಾರ್ಕುಲಾ ಮೋಡ್ ಅಥವಾ ಇದು ಯಾವುದೋ ಒಂದು ಮೋಡನ್ನು ಸೆಲೆಕ್ಟ್ ಮಾಡಿದರೆ ಆಯಿತು. ನಿಮ್ಮ ಥೀಮ್ ಯಾವುದು ಅಂತ ಕೇಳ್ತದೆ. ಸೊ ಇಲ್ಲಿ ಬಂದ ಮೇಲೆ ನೀವು ನಿಮ್ಮ ಫಸ್ಟ್ ಪ್ರಾಜೆಕ್ಟನ್ನು ಕ್ಲಿಕ್ ಮಾಡಿದರೆ ಆಯಿತು. ನ್ಯೂ ಪ್ರಾಜೆಕ್ಟ್. ಇಲ್ಲಿ ನಾನು ಒಂದು ಹೆಲೋ ವರ್ಲ್ಡ್ ಅಂತ ಅಂದ್ಕೊಡ್ತೇನೆ, ನಾರ್ಮಲ್ ಸ್ಟ್ಯಾಂಡರ್ಡ್. ಒನ್ ಥಿಂಗ್ ಯು ನೀಡ್ ಟು ನೋಟಿಸ್, ಇಲ್ಲಿ ಪೈಥನ್ ಇಂಟರ್ಪ್ರೆಟರ್ ಇದೆಯಲ್ಲ, ಬೇಸ್ ಇಂಟರ್ಪ್ರೆಟರ್, ಅದು ಫಸ್ಟ್ ಒಂದು ಸೆಲೆಕ್ಟ್ ಮಾಡಬೇಕು. ಓಕೆ, ಫಸ್ಟ್ ಒಂದು ಡಿಫಾಲ್ಟ್ ಇರೋದನ್ನೇ ಸೆಲೆಕ್ಟ್ ಮಾಡಿಬಿಟ್ಟು ನಾವು ನೆಕ್ಸ್ಟ್ ಕ್ರಿಯೇಟ್ ಅಂತ ಕೊಡ್ತೇನೆ. ಇದನ್ನು ಮ್ಯಾಕ್ಸಿಮೈಸ್ ಮಾಡ್ತೇನೆ. ಇದನ್ನು ಕ್ಲೋಸ್. ನೀವು ಬೇಕಿದ್ರೆ ಓದ್ಬೋದು, ಇದ್ರೆ ಕ್ಲೋಸ್ ಇಟ್.
still creating things. ಓಕೆ, ಸೊ ಫಸ್ಟ್ ಟೈಮ್ ಆಗುವಾಗ ಸ್ವಲ್ಪ ಟೈಮ್ ತೊಗೋಬೋದು. ನಾನು ಇದನ್ನು ಕ್ಲೋಸ್ ಮಾಡ್ತೇನೆ. ದಿಸ್ ಇಸ್ ಹೆಲೋ ವರ್ಲ್ಡ್. ಇಲ್ಲಿ main.py ಇದೆಯಲ್ಲ, ಇದೇ ಇರಲಿ. ನಾನು ಇದನ್ನು ಕಂಟ್ರೋಲ್ A ಮಾಡಿಬಿಟ್ಟು ಡಿಲೀಟ್ ಮಾಡ್ತೇನೆ. ಕೆಲವು ಇದರಲ್ಲಿ ಈ ಫೈಲ್ ಕ್ರಿಯೇಟ್ ಆಗೋದಿಲ್ಲ. ಅದಕ್ಕೆ ನಾವು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಇಲ್ಲದಿದ್ದರೆ ಹೇಗೆ ಫೈಲ್ ಕ್ರಿಯೇಟ್ ಮಾಡೋದಂತ ನೋಡುವ. ಓಕೆ.